ಏಕಾದಶಿ ವ್ರತ ನಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ, ಎಲ್ಲ ಪುಣ್ಯವನ್ನು ತಂದುಕೊಡುತ್ತದೆ. ಹಿಂದೆ ಸಮುದ್ರ ಮಥನ ಮಾಡಿದ್ರಂತೆ. ಸಮುದ್ರ ಮಥನದಲ್ಲಿ ಎಲ್ಲಾ ದೇವತೆಗಳು ಸೇರ್ಕೊಂಡು ಇಂದ್ರಾದಿ ದೇವತೆಗಳು ಎಷ್ಟು ಆ ಕ್ಷೀರ ಸಮುದ್ರವನ್ನ ಕಡದ್ರೂ ಕೂಡ ಅಮೃತ ಬರ್ತಾ ಇಲ್ವಂತೆ. ಏನ್ ಮಾಡಿದ್ರೆ ಅಮೃತ ಬರ್ತಾ ಇಲ್ವಂತೆ. ಕಡೆಗೆ ಎಲ್ಲಾ ದೇವತೆಗಳು ಸೇರಿ ಒಂದು ಯೋಚನೆ ಮಾಡಿದ್ರಂತೆ, ನಾವು ಏಕಾದಶಿಯ ದಿನ ಶ್ರೀ ಸೂಕ್ತವನ್ನ ಪಠನೆಯನ್ನ ಮಾಡ್ತಾ ಈ ಕ್ಷೀರ ಸಮುದ್ರವನ್ನ ಕಡೆಯೋಣ, ಉಪವಾಸ ಇದ್ದು ಸಮುದ್ರ ಕಡೆಯೋಣ ಅಂತ ಹೇಳಿ ಏಕಾದಶಿಯ ದಿನ ತಾವು ಉಪವಾಸದಿಂದಿದ್ದು ಕ್ಷೀರ ಸಮುದ್ರವನ್ನ ಮಥನ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ, ಶ್ರೀ ಸೂಕ್ತವನ್ನ ಪಠನ ಮಾಡ್ತಾ. ಆಗ ಅಮೃತ ಬಂತು ಅಂತ ಹೇಳ್ತಾರೆ. ಹಾಗೆ ಕ್ಷೀರ ಸಮುದ್ರವನ್ನ ಮಥನ ಮಾಡಿದ್ರಿಂದ ಈ ಅಮೃತ ಮೇಲೆ ಬಂತು. ಅಷ್ಟು ಮಾತ್ರ ಅಲ್ಲ, ಪುರಾಣ ಹೇಳುತ್ತದೆ ಅವತ್ತಿನಿಂದ ದೇವತೆಗಳು ಮಾತ್ರ ಅಲ್ಲ, ಮನುಷ್ಯರು ಉಪವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಏಕಾದಶಿಯ ದಿನ ಅಂತ. ಯಾಕಂದ್ರೆ ಏಕಾದಶಿಯ ದಿನ ಉಪವಾಸ ಮಾಡಿದ್ರೆ ಅಮೃತವೇ ನಮಗೆ ಪ್ರಾಪ್ತಿಯಾಗತ್ತೆ ಅಂತ, ಸಾವೇ ಇಲ್ಲದೆ ಇರುವಂತಹ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಅದರಿಂದಾಗಿ ನೋಡಿ, ಈ ಕಥೆ ನಮಗೆ ಏನ್ ತಿಳಿಸ್ತದೆ ಅಂದ್ರೆ, ಏಕಾದಶಿ ಉಪವಾಸವನ್ನ ಕೇವಲ ಮನುಷ್ಯರು ಮಾತ್ರ ಅಲ್ಲ, ದೇವತೆಗಳು ಮಾಡ್ತಾರೆ. ಇದನ್ನ ಪುರಾಣಗಳು ಬಹಳ ಸ್ಪಷ್ಟ ಹೇಳ್ತದೆ, ವರಾಹ ಪುರಾಣ ಸ್ಪಷ್ಟ ಹೇಳ್ತದೆ. ದೇವತೆಗಳಿಗೂ ಅವತ್ತು ನೈವೇದ್ಯ ಮಾಡಬಾರದು, ಯಾವ ದೇವತೆಗಳಿಗೂ ಮಾಡಬಾರದು. ಕಾರಣ ಏನಂದ್ರೆ ಅವತ್ತು ಎಲ್ಲರೂ ಉಪವಾಸವನ್ನ ಮಾಡ್ತಾರೆ. ಎಲ್ಲಾ ದೇವತೆಗಳು ನನ್ನ ಭಕ್ತರೇ ಅಂತ ವರಾಹ ಪುರಾಣದಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಅದರಿಂದಾಗಿ ಅವತ್ತು ನಾವು ಬೇರೆ ದೇವತೆಗಳಿಗೆ ನೈವೇದ್ಯ ಮಾಡಿದ್ರು ಅವರಿಗೆ ಕೋಪ ಬರ್ತದೆ. ಎಲ್ಲಾ ದೇವತೆಗಳು ಅವತ್ತು ಉಪವಾಸವನ್ನ ಮಾಡ್ತಾರೆ ಏಕಾದಶಿ ದಿನ ಅಂತ. ಹೀಗೆ ಅದು ಅಮೃತವನ್ನ ಕೊಟ್ಟಂತಹ ದಿನ, ಸಕಲ ಪಾಪವನ್ನ ಪರಿಹರಿಸಿದಂತಹ ದಿನ ಏಕಾದಶಿ ದಿನ. ಅದಕ್ಕಾಗಿ ಆ ಏಕಾದಶಿಯ ದಿನ ಉಪವಾಸವನ್ನ ಮಾಡಲೇಬೇಕು, ಏಕಾದಶಿ ವ್ರತವನ್ನ ಮಾಡಲೇಬೇಕು ಅಂತ ಪುರಾಣಗಳು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಯಾರು ಅಂತ ಹೇಳಿದ್ರೆ 8 ವರ್ಷದಿಂದ 80 ವರ್ಷ